ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಕಳೆದ ಒಂದು ವೀಡಿಯೋನಲ್ಲಿ ನಾನು ಬಾಡಿ ಮೆಜರ್ಮೆಂಟ್ ಅಂದರೆ ಸ್ಯಾರಿನ ಫೋಲ್ಡ್ ಮಾಡೋದಕ್ಕೆ ಬಾಡಿ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಮತ್ತು ಸ್ಯಾರಿ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ನಾನು ಐರನ್ ಮಾಡಿ ಅದನ್ನು ಫೋಲ್ಡ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ, ಯಾಕಂದರೆ ಇಲ್ಲಿ ಕೆಲವೊಂದು ಫಾರ್ಮುಲಾಗಳು ಅಥವಾ ಮತ್ತೊಂದು ಮಾಡಿ ನಿಮಗೆ ಕನ್ಫ್ಯೂಷನ್ ಮಾಡೋದಿಲ್ಲ. ತುಂಬ ಈಸಿ ಮೆಥಡಲ್ಲಿ ಮತ್ತು ತುಂಬ ಸಿಂಪಲ್ಲಾಗಿ ಹೇಗೆ ನಾವು ಐರನ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು ಸಡನ್ನಾಗಿ ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ ಮುಂಚಿತವಾಗಿ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನಾನು ಆಲ್ರೆಡಿ ಸೆರಗು ಪೋರ್ಷನ್ಗೆ ಇಲ್ಲಿ ಪಿನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕಳೆದ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ನಾನು ಪ್ರತಿಯೊಂದಕ್ಕೂ ಕೂಡ ಪಿನ್ನ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಮೆಷರ್ಮೆಂಟ್ ತೊಗೊಂಡು ಪಿನ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಫಸ್ಟಿಗೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಸೆರಗು ಮಾಡ್ಕೋತೀನಿ. ಈಗ ಇಲ್ಲಿ ನಮಗೆ 3.5 ಇಂಚಷ್ಟು ಸೆರಗಿದೆ. ಇಲ್ಲಿ ನೋಡಿ, ಇದು 3 ಇಂಚು, ಇದ್ರ ಮೇಲೆ 1 ಇಂಚು. ಸೊ 4 ಇಂಚಿನಷ್ಟು ಸೆರಗಿದೆ, ಸೆರಗು ಪೋರ್ಷನ್ನು. 1 ಸೆಕೆಂಡ್. ಸೊ ಬಾರ್ಡರ್ ಬಂದು 4 ಇಂಚಸ್ ಅಷ್ಟು ಇರೋದ್ರಿಂದ ಸೊ ಫಸ್ಟಿಗೆ ನಾವು ತೊಗೋಬೇಕು. ನಮಗೆ ಕಸ್ಟಮರ್ ಹೇಗೆ ಹೇಳಿರ್ತಾರೆ ಅಥವಾ ನಾವೇ ವೇರ್ ಮಾಡೋದಾದರೆ ನಮಗೆ ಸ್ಯಾರಿನ ನಾವು ಎಷ್ಟು ಸೆರಗು ಅಗಲ ಮಾಡ್ಕೋತೀವಿ ಅಂದರೆ 4 ಇಂಚ್ ಅಗಲ, 5 ಇಂಚು, 9 ಇಂಚು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ. ಕೆಲವರು ಸ್ಯಾರಿ ಬಾರ್ಡರ್ ಎಷ್ಟಿರುತ್ತೆ ಅಷ್ಟನ್ನೇ ಮಾಡ್ಕೋತಾರೆ, ಇನ್ನೊಂದಷ್ಟು ಜನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತಾರೆ. ಆ ಥರ ನಾವು ಯಾರು ಹೇಗೆ ಮಾಡ್ಕೋತಾರೆ ಅಂತ ತೊಗೋಬೇಕು. ನಾನಿಲ್ಲಿ ಬಾರ್ಡರ್ ಎಷ್ಟಿದೆ ಅಷ್ಟನ್ನೇ ಮಾಡ್ಕೋತಾ ಇದ್ದೀನಿ. ಸೊ ತೊಗೊಂಡು ಈ ಥರ ಫಸ್ಟಿಗೆ ಮಾಡಿ ಬಾರ್ಡರ್ನಲ್ಲಿ ಅರ್ಧ ಎಷ್ಟು ಬರುತ್ತೆ ಆ ಅರ್ಧದಷ್ಟು ಈ ಥರ ನಿಧಾನವಾಗಿ ಒಂದೊಂದಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಫೋಲ್ಡಿಂಗ್ ಆದ ನಂತರ ಲಾಸ್ಟ್ ಫೋಲ್ಡನ್ನು ಕೂಡ ಸೇಮ್ ಅದೇ ಥರ ಮಾಡ್ಕೋತಾ ಇದ್ದೀನಿ. ಕುಚ್ಚು ಇರೋ ಕಾರಣ ಸ್ವಲ್ಪ ಹಿಡ್ಕೊಳ್ಳೋದಕ್ಕೆ ದಪ್ಪ ಅಂತ ಅನ್ನಿಸ್ಬೋದು. ಆ್ಯಂಡ್ ನೀವು ನಿಧಾನವಾಗಿ, ನಾನು ಇನ್ನೊಂದು ಟ್ರಿಕ್ ಇದೆ, ಆ ಟ್ರಿಕ್ಕಿಂದನೂ ಬೇಕಾದರೆ ತೋರಿಸ್ಕೊಡ್ತೀನಿ. ಬಟ್ ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ಅದಕ್ಕೆ ಫಸ್ಟ್ ಇದನ್ನೇ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ನಿಧಾನವಾಗಿ ಹಿಡ್ಕೊಂಡು ಫಸ್ಟಿಗೆ ಬಂದು ಒಂದು ಸೇಫ್ಟಿ ಪಿನ್ನನ್ನು ಹಾಕೋಬೇಕು. ಸೊ ಫಸ್ಟ್ ಏನು ನೆರಿಗೆ ಮಾಡ್ಕೊಂಡಿದ್ವಿ ಸೆರಗಿನ ಪೋರ್ಷನು, ಆ ಸೆರಗಿಂದನೇ ಫಸ್ಟ್ ಎಲ್ಲೆಲ್ಲಿ ಯಾವ್ಯಾವುದು ರಿಂಕಲ್ಸ್ ಬಂದಿದೆ, ನೆರಿಗೆಗಳು ಬಂದಿದೆ, ನಾವು ಈ ಥರ ಫೋಲ್ಡ್ ಮಾಡಿರ್ತೀವಲ್ಲ ಆ ಥರದ್ದು ಸೇಮ್ ಅದೇ ಥರ ಹಿಡ್ಕೊಂಡು ಈ ಥರ ನಿಧಾನವಾಗಿ ನಮ್ಗೆ ಎಷ್ಟು ಲೆಂತಿಗೆ ನಾವು ಪಿನ್ನ ಮಾಡ್ಕೊಂಡಿದ್ವಿ ಅಲ್ಲಿ ತನಕ ಇದೇ ಥರ ಮಾಡ್ಕೋಬೇಕು. ನಾವು ಇದನ್ನು ಇಟ್ಕೊಂಡು ಟೇಬಲ್ ಮೇಲೆ ಕೂಡ ಮಾಡ್ಕೋಬೋದು. ಸೊ ಈ ಥರ ಇಟ್ಕೊಂಡ್ರೂ ಕೂಡ ಮಾಡ್ಕೋಬೋದು. ಸೊ ನಿಧಾನವಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ನರಿಗೆ ಮಿಸ್ ಆದರೂ ಆಚೆ ಬಂದು ಒಂದು ರೀತಿ ಅಸಹ್ಯವಾಗಿ ಕಾಣಿಸುತ್ತೆ. ಮತ್ತು ನಾವು ರಿಮೂವ್ ಮಾಡಿ ಪಿನ್ನ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೂ ಆಗುತ್ತೆ. ಸೊ ಈ ಥರ ಇಟ್ಕೊಂಡು ಮಾಡ್ಕೋಬೋದು. ಹಾಗೆ ಜೊತೆಗೆ ಐರನ್ ಮಾಡ್ಕೋಬೇಕು. ನಾನು ಐರನಿಂಗ್ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಆ ಕಾರಣಕ್ಕೋಸ್ಕರ ಈ ಥರ ಫಸ್ಟಿಗೆ ಪಿನ್ನ ಮಾಡ್ಕೋತಾ ಇದ್ದೀನಿ. ಯಾವುದಾದ್ರೂ ನೆಲದ ಮೇಲೆ ಇಟ್ಟು ಯಾವುದಾದ್ರೂ ಭಾರವಾಗಿರೋದನ್ನ ಒಂದು ಸೈಡ್ ಇಟ್ಕೊಂಡು ಇನ್ನೊಂದು ಸೈಡ್ ಈ ಥರ ಕ್ಲೀನಾಗಿ ನರಿಗೆಗಳನ್ನ ಮಾಡ್ಕೋಬೇಕು ಸೆರಗಿನ ಭಾಗಕ್ಕೆ. ಸೊ ನೋಡ್ತಾ ಇದ್ದೀರಲ್ವ, ನಮಗೆ ಎಷ್ಟು ಲೆಂತ್ ಬೇಕು ಅಲ್ಲಿ ತನಕ ನಾನು ಇದೇ ಥರ ಮಾಡ್ಕೋತೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಸಪೋರ್ಟಿವ್ ಆಗುತ್ತೆ, ಒಂದು ಮೋಟಿವೇಶನಲ್ ಕೂಡ ಆಗುತ್ತೆ. ಮತ್ತು ನಾನು ವೀಡಿಯೋಸ್ ಮಾಡಬೇಕು ವೀಡಿಯೋಸ್ಗಳನ್ನು ಅಂತ ಅನಿಸುತ್ತೆ. ಸೊ ನೀವೇನು ಮಾಡದೇ ಇದ್ದರೆ ಸುಮ್ಮನೆ ನೋಡ್ತಾ ಬಂದರೆ ನಮಗೂ ಬೇಜಾರಾಗುತ್ತೆ. ಸೊ ಆ ಕಾರಣಕ್ಕೆ ನನಗೆ ಇವಾಗ ಎಷ್ಟು ಲೆಂತ್ ಬೇಕು ಅಲ್ಲಿ ಪಿನ್ನ ಏನು ಮಾಡ್ಕೊಂಡಿದ್ದೆ ಆ ಪಿನ್ನ ತನಕ ನಾನು ಇವಾಗ ಕ್ಲೀನಾಗಿ ಇದೇ ಥರ ಒಂದೊಂದನ್ನೇ ತಗೊಂಡು ಫೋಲ್ಡ್ ಮಾಡಿಕೊಂಡು ಪಿನ್ನ ಎಲ್ಲ ಹಾಕಿದ್ದೆ ಅಲ್ಲಿ ತನಕ ಇಟ್ಕೊಂಡು ಈ ಥರ ಇನ್ನೊಂದು ಸಾರಿ ಪಿನ್ನ ಮಾಡ್ಕೋತೀನಿ. ಸೊ ಲೆಂತ್ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ, ಸೆರಗಿನ ಲೆಂತು. ಆ್ಯಂಡ್ ನಾವು ಪಿನ್ನ ಎಲ್ಲ ಹಾಕಿದ್ವಿ, ಅದು ಮೆಜರ್ಮೆಂಟ್ ಇರುತ್ತಲ್ವ, ನೀವು ಕಳೆದ ವೀಡಿಯೋ ನೋಡಿದರೆ ಮೆಜರ್ಮೆಂಟ್ ವೀಡಿಯೋನ ಗೊತ್ತಾಗ್ಬಿಡುತ್ತೆ. ಇವಾಗ ನಮಗೆ ಸೆರಗಿನ ಲೆಂತ್ ಸಿಕ್ತು. ಇದು ಸಿಕ್ಕಿದ ನಂತರ ನಾವು ಇನ್ನೊಂದು ನೆರಿಗೆನ ಮಾಡ್ಕೊಳ್ಳೋದಕ್ಕೆ ಪಿನ್ನ ಮಾಡಿದ್ವಿ. ಇಲ್ಲಿ ನೋಡಿ, ಆ ಪಿನ್ನ ಇಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಂದ ಹಿಡಿದು ಇನ್ನೊಂದು ಪಿನ್ನ ಇಟ್ಕೊಂಡಿದ್ವಿ. ಇವೆರಡರ ಮಧ್ಯ ನಮಗೆ ನೆರಿಗೆ ಬರಬೇಕು. ಸೊ ಆ ನೆರಿಗೆಗೂ ಕೂಡ ನಾನು ತುಂಬ ಸಿಂಪಲ್ಲಾಗಿ ಈ ಥರ ನೆರಿಗೆ ಇಟ್ಕೋತಾ ಇದ್ದೀನಿ. ಯಾವುದೇ ರೀತಿ ಐರನಿಂಗ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಈ ಥರ ನೋಡಿ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ಇವಾಗ ಸೇಫ್ಟಿ ಪಿನ್ನ ಏನು ಇಟ್ಕೊಂಡಿದ್ದೆ ಅದನ್ನು ಕರೆಕ್ಟಾಗಿ ನೆರಿಗೆಗಳನ್ನ ರೆಡಿ ಮಾಡಿಕೊಂಡು ಪಿನ್ನ ಹಾಕೋತೀನಿ. ಸೊ ನೆರಿಗೆನ ಒಂದು ಕಾಲು ಇಂಚಷ್ಟು ಡಿಫ್ರೆನ್ಸ್ ಇರೋ ಥರ ನೋಡ್ಕೊಳ್ಳಿ. ಒಟ್ಟಿಗೆ ಒಂದೇ ಕಡೆ ಹಾಕ್ದಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ, ನೆರಿಗೆನೂ ಕೂಡ ರೆಡಿ ಆಯಿತು. ಆ್ಯಂಡ್ ಈ ಕಡೆ ಕೂಡ ಸೀರೆ ಕೂಡ ರೆಡಿ ಆಯಿತು. ಇವಾಗ ಐರನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟಿಗೆ ಬಂದು ನಾನು ನೆರಿಗೆನ ಮಾಡ್ಕೋತೀನಿ. ಸೊ ಐರನ್ ಬಾಕ್ಸಲ್ಲಿ ನೀವು ತುಂಬ ಐರನ್ ಬಾಕ್ಸ್ಗಳು ಟೈಪ್ಸ್ ಆಫ್ಸ್ ಇದೆ. ಒಂದು ನಾನು ತೊಗೊಂಡಿರುವಂಥದ್ದು ಇಲ್ಲಿ ಆಪ್ಷನ್ಸ್ ಇದೆ. ನೈಲಾನ್ ಯಾವ ಥರ ಹಾಕ್ಕೋಬೇಕು ಅಂದರೆ ಅಷ್ಟಕ್ಕೆ ನಿಲ್ಲಿಸ್ಕೋಬೇಕು ಅಂತ, ನೈಲಾನ್ ಬಟ್ಟೆ, ಉಲ್ಲಾನ್ ಬಟ್ಟೆ, ಸಾಫ್ಟ್ ಮೆಟೀರಿಯಲ್, ಜಾರ್ಜೆಟ್, ಆ ಥರದ್ದು ಎಲ್ಲ ಬಟ್ಟೆಗಳಿಗೂ ಕೂಡ ಆಪ್ಷನ್ ಇದೆ. ನೋಡಿಕೊಂಡು ನಾವು ಹೀಟ್ನ ಹಾಕ್ಕೋಬೇಕು.
ಆ್ಯಂಡ್ ಈ ಥರ ಸೀರೆಗಳು ಅಂದ ತಕ್ಷಣ ನಾವು ಸಡನ್ನಾಗಿ ಸೀರೆ ಮೇಲೆ ಐರನ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟಿಗೆ ಯಾವುದಾದ್ರೂ ಬೆಡ್ಶೀಟ್ ಅಥವಾ ಮತ್ತೊಂದು ಬಟ್ಟೆ ಮೇಲೆ ಐರನ್ ಮಾಡಿಕೊಂಡು ಅದಾದ ನಂತರ ಸೀರೆ ಮೇಲೆ ಐರನ್ ಮಾಡ್ಕೊಳ್ಳಿ. ಸೊ ನಾನಿವಾಗ ನರಿಗೆಗಳನ್ನು ಕ್ಲೀನಾಗಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಕಾಲು ಇಂಚಷ್ಟು ಡಿಫ್ರೆನ್ಸ್ ಇರೋ ಹಾಗೆ ನೋಡಿಕೊಂಡು ಈ ಥರ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೋಬೇಕು. ಪಿನ್ನ ಅಲ್ಲ, ಫಸ್ಟಿಗೆ ಬಂದು ಐರನ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೋಡಿ, ಐರನ್ ಮಾಡ್ಕೊಳ್ಳುವಾಗಲೂ ನಾವು ತುಂಬ ಸರಿ ಪ್ರೆಸ್ ಮಾಡಿ ತುಂಬ ಹೆವಿಯಾಗಿ ತೊಗೋತೀವಿ. ಸೊ ನಿಧಾನವಾಗಿ ಸಾಧ್ಯವಾದಷ್ಟು ಸ್ಲೋ ಆಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಕಡೆ ಆಯಿತು, ಇನ್ನೊಂದು ಕಡೆಯೂ ಕೂಡ ಸೇಮ್ ಇದೇ ಥರ ಇಟ್ಕೊಂಡು ಕ್ಲೀನಾಗಿ ನರಿಗೆಗಳನ್ನು ಹಾಕ್ಕೊಂಡು ಐರನಿಂಗ್ ಮಾಡ್ಕೋಬೇಕು. ಸೊ ನಾವು ಆಲ್ರೆಡಿ ಮೊದಲೇ ಒಂದು ಸಾರಿ ಮೇಲ್ಗಡೆ ಮಾಡಿರೋದ್ರಿಂದ ಕೆಳಗಡೆ ನರಿಗೆಗಳು ತುಂಬ ಈಸಿಯಾಗಿ ಬಂದುಬಿಡುತ್ತೆ, ತುಂಬ ಗಜಿಬಿಜಿ ಅಂತ ಅನಿಸೋದಿಲ್ಲ. ಸೊ ನೋಡಿ, ಈ ಥರ ಇಟ್ಕೊಂಡು ಐರನ್ ಮಾಡ್ಕೋಬೇಕು. ಇವಾಗ ನೋಡಿ ಕ್ಲೀನಾಗಿ ಬಂದಿದೆ ಐರನಿಂಗ್ ಕೂಡ. ಸೊ ಇದಿಷ್ಟು ಆದ ನಂತರ ನಾವು ಸೀರೆನ ಒಂದು ರೌಂಡ್ ಫೋಲ್ಡ್ ಮಾಡ್ಕೋಬೇಕು. ಆ್ಯಂಡ್ ಪಿನ್ನ ಕೂಡ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಿಗೇ, ಸೆಂಟರ್ಗೆ ಒಂದು ಪಿನ್ನ ಮತ್ತು ಲಾಸ್ಟ್ ಒಂದು ಪಿನ್ನ. ಸೊ ಇದು ಪಿನ್ನ ಮಾಡ್ಕೊಂಡಿರೋದ್ರಿಂದ ನಮಗೆಲ್ಲೂ ಕೂಡ ಬಿಚ್ಚಿ ಹೋಗೋದಿಲ್ಲ, ನರಿಗೆಗಳು ಮಿಸ್ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇನ್ನೊಂದು ಸಾರಿ ಐರನ್ ಮಾಡಿಕೊಂಡು ಇವಾಗ ಇದನ್ನು ಫೋಲ್ಡ್ ಅಂದರೆ ಉಲ್ಟಾ ಮಾಡ್ಕೋತೀನಿ. ಈ ಥರ ಸೈಡಲ್ಲಿ ಎಕ್ಸ್ಟ್ರಾ ಪೀಸಸ್ ಬಟ್ಟೆ ಏನೇನಿದೆ ಅದನ್ನು ಕೂಡ ಪಿನ್ನ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಉಲ್ಟಾ ಮಾಡಿಕೊಂಡು ಸೊ ಫಸ್ಟಿಗೆ ನಮಗೆ ಎಷ್ಟು ಬಾಕ್ಸ್ ಶೇಪ್ ಬರಬೇಕು ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಆ್ಯಂಡ್ ಈ ಎಕ್ಸ್ಟ್ರಾ ಬಟ್ಟೆ ಉಟ್ಟಿ ಸೆರಗು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಈ ಥರ ಸಿಂಪಲಾಗಿ ಐರನ್ ಮಾಡಿಕೊಂಡು, ಕೆಲವರು ಇದನ್ನು ಐರನ್ ಮಾಡ್ತಾರೆ, ಇನ್ನು ಕೆಲವೊಂದಷ್ಟು ಜನ ಐರನ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಈ ಒಂದು ಪೋರ್ಷನ್ನು ಕೂಡ ಐರನ್ ಮಾಡ್ಕೋತೀನಿ. ಸೊ ನೋಡಿ, ಇದು ನೆರಿಗೆ ಭಾಗ ಏನಿದೆ ಅದು ಕೆಳಗಡೆ ಹೋಗಿದೆ, ಸೇಫ್ಟಿಯಾಗಿದೆ, ಇದೇ ರೀತಿ ಏನೂ ಇಲ್ಲ. ಇದನ್ನು ಈ ಥರ ಇವಾಗ ಇಟ್ಕೊಂಡು ಇವಾಗ ನಾನು ಕ್ಲೀನಾಗಿ ನೀವು ನೋಡ್ತಾ ಇರ್ಬೋದು. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವು ನೋಡ್ತಾ ಇದ್ರೇ ಇವಾಗ ಅರ್ಥ ಆಗಿಬಿಡುತ್ತೆ. ನಮ್ಮ ಚೆಸ್ಟ್ ಭಾಗಕ್ಕೆ ಏನು ಪ್ಲೀಟ್ಸ್ ಬರಬೇಕು ಆ ಪ್ಲೀಟ್ಸ್ಗಳನ್ನು ಕೂಡ ನಾನು ಇದೇ ಥರ ಇಟ್ಕೊಂಡು ಒಂದು ಸಿಂಪಲಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ವೇರ್ ಮಾಡಿದಾಗ ಸ್ಟ್ರೈಟ್ನರಿಂದ ಒಂದು ಸಾರಿ ಐರನ್ ಮಾಡ್ಕೋಬೋದು. ಸೊ ನಾನು ಇವಾಗಲೇ ಒಂದು ಸಾರಿ ಮಾಡ್ಕೊಂಡು ಬಿಟ್ಟರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಬಾಕ್ಸ್ ಶೇಪ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ಗೆ ನೋಡಿಕೊಂಡು ಒಂದು ಸಾರಿ ಐರನ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಆದಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು, ಇಲ್ಲಿ ನೋಡಿ, ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಇವಾಗ ನೋಡಿ, ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ತುಂಬ ನಿಧಾನವಾಗಿ ಇನ್ನೊಂದು ಸಾರಿ ನೋಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಸೊ ಫೋಲ್ಡ್ ಆದ ನಂತರ ಈ ಎಕ್ಸ್ಟ್ರಾ ಪೀಸಸ್ ಏನು ಬರುತ್ತೆ ಅದನ್ನು ಸ್ವಲ್ಪ ಕೆಳಭಾಗಕ್ಕೆ ಹಾಕಿ ಈ ಮೇನ್ ಫ್ಯಾಬ್ರಿಕ್ ಏನು ಬರುತ್ತೆ ಅದನ್ನು ಇನ್ನೊಂದು ಸಾರಿ ನಾವು ಐರನ್ ಮಾಡ್ಕೋಬೇಕಾಗುತ್ತೆ. ಸೊ ಐರನ್ ಮಾಡುವಾಗ ಹುಷಾರು, ಆಲ್ರೆಡಿ ತುಂಬ ಐರನ್ ಮಾಡಿದ್ದೀವಿ ಅಂದ ತಕ್ಷಣ ಹೀಟಾಗಿರುತ್ತೆ ಐರನ್ ಬಾಕ್ಸು. ಸೊ ನೋಡಿಕೊಂಡು ಈ ಥರ ಎಕ್ಸ್ಟ್ರಾ ಪೀಸಸ್ನ ಒಳಗಡೆ ಹಾಕ್ಕೊಂಡು ಐರನ್ ಮಾಡ್ಕೋಬೇಕು. ಆ್ಯಂಡ್ ಲೆಂತ್ ಸೆರ್ಗೆ ಏನಿದೆ ಸೀರೆ ಲೆಂತು ಅದನ್ನು ಕೂಡ ಒಂದು ಸಾರಿ ಐರನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನನಗೆ ಕೋಲ್ಡ್ ಆಗಿರೋದ್ರಿಂದ ಗಂಟಲು ಪೂರ್ತಿ ಕಟ್ಟಿದೆ, ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಈ ಥರ ನರಿಗೆಗಳನ್ನು ಮಾಡ್ಕೋತಾ ಐರನ್ ಕ್ಲೀನಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ನಾನು ಕೆಳಗಡೆ ಅಂದರೆ ಮಡಚಿ ಕ್ಲೀನಾಗಿ ಫೋಲ್ಡ್ ಮಾಡಿ ಕೆಳಗಡೆಗೆ ಹಾಕ್ಬಿಡ್ತೀನಿ, ಸೀರೆಯ ಮಧ್ಯಂತರ ಭಾಗ ಏನಿದೆ ಅಲ್ಲಿಗೆ. ಸೊ ಈ ಥರ ಕ್ಲೀನಾಗಿ ಐರನ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದನ್ನು ನಾವು ಫಸ್ಟಿಗೆ ಮಾಡಿಕೊಂಡ್ರೂ ಆಗುತ್ತೆ, ಈ ಥರ ಲಾಸ್ಟಿಗೆ ಮಾಡಿಕೊಂಡ್ರೂ ಆಗುತ್ತೆ. ಸೊ ನಾನು ತುಂಬ ಹೆವಿ ಆಗಿ ಹೇಳಿದಿಲ್ಲ, ತುಂಬ ಸಿಂಪಲಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ನಿಮ್ಗೇನಾದರೂ ಇದರಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಹೇಳಿ, ಇನ್ನೊಂದು ಸಾರಿ ನಾನು ಇನ್ನೂ ಕ್ಲೀನಾಗಿ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಿಕಾಸ್ ನಾನು ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ, ಏಕೆಂದರೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೊಂದು. ಸೊ ತುಂಬ ಹೆವಿಯಾಗಿ ಮಾಡ್ತೀನಿ ಅಂತಂದರೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ನಾನು ಸಿಂಪಲ್ಲಾಗಿ ಒಂದು 10 to 12 ಮಿನಿಟ್ಸ್ ಒಳಗಡೆ ಇದನ್ನು ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಅಂದರೆ ಸಿಂಪಲ್ಲಾಗಿ ಯಾರಾದರೂ ಸಡನ್ ಫಂಕ್ಷನ್ ಇದೆ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಬೇಕು ಅಂದರೆ 10 ನಿಮಿಷದಲ್ಲಿ ಈ ಥರ ಸೀರೆ ರೆಡಿ ಮಾಡಿಕೊಂಡು ನಾವು ಸ್ನಾನ ಎಲ್ಲ ಮಾಡಿ ಬರೋ ಅಷ್ಟರಲ್ಲಿ ಸೀರೆ ಫಿನಿಶಿಂಗ್ ಆಗಿರುತ್ತೆ. ಎತ್ತಿ ಪಟ್ ಅಂತ ಹಾಕ್ಕೊಂಡು ಹೊರಟ್ಬಿಡ್ಬೋದು. ಅಷ್ಟು 10 ನಿಮಿಷದಲ್ಲೇ ಐರನ್ ಮಾಡ್ಕೊಳ್ಳೋ ಅಂಥ ವಿಧಾನ ಇದು. ಸೊ ಇವಾಗ ರೆಡಿ ಆಯಿತು. ಸೊ ಇದನ್ನು ಇವತ್ತರ ಮಧ್ಯೆ ಏನಿತ್ತು ಬಟ್ಟೆ ಅಲ್ಲಿಗೆ ಈ ಥರ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೇಳಬಾರ್ದು
ವೇರ್ ಮಾಡಿ ತೋರಿಸಿ ಹೇಗಿದೆ ಅಂತ ಕಮೆಂಟಲ್ಲಿ. ಸೊ ಅದನ್ನೇ ಒಂದು ವಿಡಿಯೋ ಮಾಡೋದು ಬೇಡ ಅಂತ ನಾನು ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆಯಿತು. ವೇರ್ ಮಾಡಿದಾಗಲೂ ಕೂಡ ಲುಕ್ಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನರಿಗೆ ರಿಂಗ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಗಜಿಬಿಜಿ ಅಂತ ಅನಿಸೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಈ ಥರ ಬಾರ್ಡ್ರನ್ನ ಇದು ನಮ್ಮ ಲುಕ್ಕಿಂಗ್ ವೈಸ್ ಕಸ್ಟಮರ್ಸ್ಗೆ ಈ ಥರ ಹೈ ಲುಕ್ಕಾಗಿ ಕಾಣಿಸ್ಲಿ ಅಂತ ಒಳಗಡೆ ಇದ್ದ ಬಾರ್ಡ್ರನ್ನ ಮೇಲ್ಗಡೆ ಹಾಕ್ತೀವಿ ಅಷ್ಟೇ. ಸೊ ನಮಗೆ ಆದರೆ ನಾನು ಇವಾಗ ಹೇಳ್ಕೊಟ್ಟಿದ್ದು ಈ ಮೆಥಡ್ನಲ್ಲಿ ಮಾಡ್ಕೊಳ್ಳಿ. ಸಿಂಪಲಾಗಿ ಸೆಲ್ಫ್ ಐರನಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೀವು ಕಸ್ಟಮರ್ಸ್ಗೆ ಐರನಿಂಗ್ ಮಾಡಿಕೊಡ್ತೀವಿ ಅಂದರೆ ಅದಕ್ಕೆ ಒಂದಷ್ಟು ಪ್ರೋಸೆಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನರಿಗೆಗಳು ಕೂಡ ಸೇಫಾಗಿರುತ್ತೆ, ಎಲ್ಲೂ ಕೂಡ ಜಗ್ಗಾಡೋದಿಲ್ಲ. ಇದನ್ನು ವೇರ್ ಮಾಡಿದಾಗ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿ ಫಟಾಫಟಾಗಿ ನಾನು ಇದನ್ನು ಹಾಕ್ಕೊಂಡಿರೋದು. ಎಲ್ಲೂ ಕೂಡ ಏನು ಮೇಕಪ್ ಇರ್ಬೋದು ಅಥವಾ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ಸ್ಯಾರಿನ ವೇರ್ ಮಾಡಿಕೊಂಡು ಫಟ್ ಅಂತ, ಯಾಕಂದರೆ ಸಡನ್ನಾಗಿ ಈ ಥರ ವೇರ್ ಮಾಡಬೇಕು ಅಂದಾಗ ಈ ಥರ ಬ್ಲೌಸಸ್ನೆಲ್ಲ ಮೊದಲೇ ಐರನ್ ಮಾಡಿಕೊಂಡು ಸ್ಯಾರಿಯೆಲ್ಲ ಐರನ್ ಮಾಡ್ಕೊಂಡಿದ್ರೆ ಫಟ್ ಅಂತ 2 ಮಿನಿಟ್ಸಲ್ಲಿ ರೆಡಿ ಆಗ್ಬೋದು. ಈ ಹಿಪ್ ಹತ್ರನೂ ಅಷ್ಟೇ ಎಲ್ಲೂ ಕೂಡ ರಿಂಕಲ್ಸ್ ಬರದೆ ಆ ನರಿಗೆಗಳಿರ್ಬೋದು ಎಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಸೊ ಈ ಸ್ಯಾರಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ, ಯಾಕಂದರೆ ಈ ಥರ ಫೋಲ್ಡ್ ಮಾಡಿ ಐರನಿಂಗ್ ಮಾಡಿಕೊಂಡು ಮತ್ತೆ ನಾನು ಅದನ್ನು ವೇರ್ ಮಾಡಿಕೊಂಡಾಗ ಹೇಗೆ ಲುಕ್ಕಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಂಬ ಸಿಂಪಲ್ಲಾಗಿ ನಾನು ಇದನ್ನು ಫೋಲ್ಡ್ ಮಾಡಿ ಐರನಿಂಗ್ ಮಾಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಅ ಲಾಟ್.